ಓಂ ವೇದಾವಸಾನವಾಕ್ಯೋತ್ಥ ಸಮ್ಯಜ್ಞಾನಾಶು ಶುಕ್ಷಣಿಃ ದಂದಹೀತ್ಯಾತ್ಮನೋ ಮೋಹಂ ನ ಕರ್ಮ ಪ್ರತಿಕೂಲತಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಗೌಡಪಾದಂ ಮಹಾಪ್ರಾಜ್ಞಂ ಶಂಕರಂ ಚ ಜಗದ್ಗುರುಂ ಸುರೇಶ್ವರಂ ಚ ತಚ್ಚಿಷ್ಯಂ ಸಚ್ಚಿದಾನಂದಮಾಶ್ರಯೇ. ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಜಿತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣೋ ಭವೇತ್. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸದ್ಗುರು ಭಕ್ತರು, ಅಧ್ಯಾತ್ಮ ಪ್ರಿಯರು, ವೇದಾಂತಿಗಳು ಹಾಗೂ ವಿಶೇಷವಾಗಿ ವಸ್ತು ತಂತ್ರಜ್ಞಾನ ಪ್ರಿಯರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀಮತೋ ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸ ಕೃಷ್ಣ ಪಕ್ಷ ದಶಮಿ ತಿಥಿ ವಾರ ಎಲ್ಲರಿಗೂ ಅತ್ಯಂತ ಪ್ರಿಯವಾಗಿರುವ ವಾರ ಗುರುವಾರ. ಇಂದಿನ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದು 2025ನೇ ಇಸ್ವಿಯಲ್ಲಿ ಅಕ್ಟೋಬರ್ ಮಾಹೆಯಲ್ಲಿ 16ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಕ್ಲೇಶಾಪಹಾರಿಣಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಓಂ ಖಾನಿಲಾಗ್ಯಬ್ಧರಿತ್ರ್ಯಂತಂ ಸತ್ಪಣೀವೋದ್ಗತಂ ಯತಃ ಧ್ವಾಂತಚ್ಯುತೆ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಭಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ. ನಮೋ ನಮಃ ಶ್ರೀ ಶ್ರೀ ಸದ್ಗುರು ಸ್ವರೇಶ್ವರಾಚಾರ್ಯ ಪಾದುಕಾಭ್ಯಾಂ. ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ. 107ನೇ ಶ್ಲೋಕ. ಬಾಹ್ಯ ಆಕಾರವಾನ್ ಗ್ರಾಹ್ಯಃ ಗ್ರಹಣಂ ನಿಶ್ಚಯಾದಿಮತೆ ಅನ್ವಯ್ಯಹಮಿತಿ ಜ್ಞೇಯಃ ಸಾಕ್ಷಿತ್ವಾತ್ಮಾ ಧ್ರುವಃ ಸದಾ. ಅದ್ಭುತವಾದ ಶ್ಲೋಕ. ಶ್ಲೋಕಕ್ಕೆ
ಪದ ವಿಭಾಗವನ್ನು ಮಾಡ್ತೇನೆ. ಭಾಷ್ಯ ಆಕಾರವಾನ್ ಗ್ರಾಹ್ಯ ಗ್ರಹಣಂ ನಿಶ್ಚಯಾದಿಮತೆ ಪಂಚಪದಾನಿ ಅನ್ವಯೀ ದೀರ್ಘ ಅನ್ವಯೀ ಅಹಂ ಇತಿ ಜ್ಞೇಯಃ ಸಾಕ್ಷಿ 10 ತು ಆತ್ಮ ಧ್ರುವ ಸದಾ ಪ್ರಸರ 14 ಪದಗಳಿಂದ ಸಿದ್ಧವಾಗಿರುವ ದಿವ್ಯವಾದ ಶ್ಲೋಕವಿದು. ಬಹಳ ಅರ್ಥವಾಗಿದೆ. ಮತ್ತೊಮ್ಮೆ ಪದ ವಿಭಾಗವನ್ನು ಪದಚ್ಛೇದ ಮಾಡ್ತೇನೆ ನೋಡ್ಕೊಳ್ಳಿ. ಭಾಷ್ಯ ಆಕಾರವಾನ್ ಗ್ರಾಹ್ಯ ಗ್ರಹಣಂ ನಿಶ್ಚಯಾದಿಮತೆ ಅನ್ವಯೀ ಅಹಂ ಇತಿ ಜ್ಞೇಯಃ ಸಾಕ್ಷಿ ತು ಆತ್ಮ ಧ್ರುವಃ ಸದಾ 14 ಪದಾತ್ಮಕ ಶ್ಲೋಕ. ಅನ್ವಯ ಹೇಳ್ತೇನೆ. ಗ್ರಾಹ್ಯ ಆಕಾರವಾನ್ ಭಾಷ್ಯ ಗ್ರಹಣಂ ನಿಶ್ಚಯಾದಿಮತೆ ಅಹಂ ಅನ್ವಯೀ ಇತಿ ಜ್ಞೇಯಃ ತು ಸಾಕ್ಷಿ ಧ್ರುವಃ ಸದಾ ಧ್ರುವಃ ಆತ್ಮ ಇತಿ ಜ್ಞೇಯಃ. ಎಷ್ಟು ಚೆನ್ನಾಗಿದೆ. 4 ಪದಾರ್ಥಗಳು, 4 ಪದಾರ್ಥಗಳ ಲಕ್ಷಣಗಳನ್ನ ಭಗವಾನ್ ಸ್ವರೇಶ್ವರಾಚಾರ್ಯರು ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾರೆ. ಅನ್ವಯ ಇನ್ನೊಂದು ತರ ಮಾಡಬಹುದು, 3-4 ತರ ಅನ್ವಯ ಮಾಡಬಹುದು. ಶ್ಲೋಕಕ್ಕೆ ಪದಚ್ಛೇದವನ್ನ ಎಲ್ಲ ವಿದ್ವಾಂಸರು ಒಂದೇ ರೀತಿ ಮಾಡಬೇಕು. ಪದಚ್ಛೇದ ಪದ ವಿಭಾಗದಲ್ಲಿ ವಿಕಲ್ಪಗಳಿಲ್ಲ. ಸ್ವರೇಶ್ವರಾಚಾರ್ಯರೇ ಆಗಲಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳೇ ಆಗಲಿ, ದಡ್ಡನಾಗಿರುವ ಸುಬ್ರಾಯ ಶರ್ಮನೇ ಆಗಲಿ, ಪದಚ್ಛೇದವನ್ನ ಮಾಡಿದಾಗ ಒಂದೇ ರೀತಿಯಲ್ಲಿ ಮಾಡಬೇಕು. ಪದಚ್ಛೇದದಲ್ಲಿ ವಿಕಲ್ಪಗಳಿಲ್ಲ, ಅನ್ವಯಗಳಲ್ಲಿ ವಿಕಲ್ಪ. ಈ ಬೇರೆ ತರ ಮಾಡ್ತಾರೆ. ಭಾಷ್ಯ ಆಕಾರವಾನ್ ಗ್ರಾಹ್ಯ ಆಕಾರವಾನ್ ಭಾಷ್ಯ ಪದಾರ್ಥ ಗ್ರಾಹ್ಯ ನಿಶ್ಚಯಾದಿಮತೆ ಕರಣಂ ಗ್ರಹಣಂ ಅನ್ವಯೀ ಅಹಮಿತಿ ಜ್ಞೇಯಃ ಸಾಕ್ಷಿ ತು ಸದಾ ಧ್ರುವಃ ಆತ್ಮ. 4 ಪದಾರ್ಥಗಳು, ಒಂದು ಗ್ರಾಹ್ಯ, ಮತ್ತೊಂದು ಗ್ರಹಣ, ಮತ್ತೊಂದು ಅಹಂ, ಮತ್ತೊಂದು ಸಾಕ್ಷಿ. 4 ಪದಾರ್ಥಗಳಿಗೆ ಲಕ್ಷಣಗಳನ್ನ ಹಂಚಿ ಹೇಳ್ತಾ ಇದ್ದಾರೆ ಭಗವತ್ಪಾದ ಸುರೇಶ್ವರಾಚಾರ್ಯರವರು. ಮೊದಲನೇದು ಗ್ರಾಹ್ಯ ಎಂದರೇನು? ಗ್ರಹೀತುಂ ಯೋಗ್ಯ ಗ್ರಾಹ್ಯ. ಇದು ಗ್ರಾಹ್ಯ ಪದಾರ್ಥ, ಗ್ರಾಹ್ಯ ಪ್ರಮೇಯ, ಜ್ಞೇಯ, ವಿಜ್ಞೇಯ ಎಲ್ಲ ಒಂದೇ ಅರ್ಥ. ಗ್ರಹೀತುಂ ಯೋಗ್ಯ ಪದಾರ್ಥ ಗ್ರಾಹ್ಯ. ಗ್ರಾಹ್ಯ ಅಂದ್ರೇನು? ಪ್ರಮಾಣಗಳಿಂದ, ಪ್ರಮಾತೃವಿನಿಂದ ಗ್ರಹಿಸಲ್ಪಡುವಂಥ ವಸ್ತು. ಪ್ರಮಾತವಾಗಿರುವಂಥವನು ಪ್ರಮಾಣಗಳನ್ನ ಬಳಸಿ ಯಾವ ವಸ್ತುಗಳನ್ನ ತಿಳಿದುಕೊಳ್ಳುವುದಕ್ಕೆ ಇಷ್ಟಪಡುತ್ತಾನೋ ಅದಕ್ಕೆ ಅದು ಗ್ರಾಹ್ಯ. ಅದೇ ಪ್ರಮೇಯ. ಅದನ್ನೇ ಹಿಂದಿನ ಶ್ಲೋಕದಲ್ಲಿ ಗೋಚರ ಎಂದು ಕರೆದಿದ್ದಾರೆ. ದ್ರಷ್ಟೋ ದರ್ಶನ ಗೋಚರ. ಆ 106ನೇ ಶ್ಲೋಕಕ್ಕೆ ಪೀಠಿಕಾ ಬರೆಯುವಾಗ ಪ್ರಮಾತ್ರಾದಯ ಪ್ರಮಾತೃ ಪ್ರಮಾಣ ಪ್ರಮೇಯ
ಇಲ್ಲಿ ಹೇಳ್ತಾ ಇದ್ದಾರೆ ಗ್ರಹೀತೃ, ಗ್ರಹಣ, ಗ್ರಾಹ್ಯ. ಗ್ರಾಹ್ಯ ಎಂದರೇನು? ಎನ್ ಆಬ್ಜೆಕ್ಟ್ ಟು ಬಿ ಗ್ರಾಸ್ಪ್ಡ್, ಎನ್ ಆಬ್ಜೆಕ್ಟ್ ಟು ಬಿ ನೋನ್, ಎನ್ ಆಬ್ಜೆಕ್ಟ್ ಟು ಬಿ ಟೇಕನ್ ಇನ್ಸೈಡ್. ಇಂದ್ರಿಯಗಳಿಂದ ತನ್ನ ಒಳಗಡೆಗೆ ಪಡಬೇಕಾಗಿರುವ ವಸ್ತುವಿಗೆ ಗ್ರಾಹ್ಯ ಅಂತ. ಪುಸ್ತಕ ಇದೆ, ನನಗೆ ಕಾಣಿಸ್ತಾ ಇಲ್ಲ, ಕಣ್ಣು ಬಿಟ್ಟೆ, ಓಹೋ ಇದು ನೈಷಮ ಸಿದ್ಧಿ ಪುಸ್ತಕ ಅಂತ ಗೊತ್ತಾಯ್ತು, ನನ್ನ ಮನಸ್ಸು ಹೋಯ್ತು, ಅದಕ್ಕೆ ಹೆಸರು ಗ್ರಾಹ್ಯ. ಆ ಗ್ರಾಹ್ಯವಾದ ಪದಾರ್ಥ ಹೇಗಿದೆ ಅಂದ್ರೆ ಭಾಷ್ಯ ಬಹಿಃ ಭವತಿ ಇತಿ ಭಾಷ್ಯಃ ಗ್ರಹೀತುಂ ಯೋಗ್ಯಃ ಗ್ರಾಹ್ಯಃ ಬಹಿಃ ವರ್ತತೆ ಇತಿ ಭಾಷ್ಯಃ. Any object is foreign to me. Any object is external to me. ನನಗೆ ಗ್ರಾಹ್ಯವಾದ ಪದಾರ್ಥವು ಹೊರಗಡೆ ಇದೆ. ಹೊರಗಡೆ ಎನ್ನುವ ಮಾತಿಗೆ ಆಧ್ಯಾತ್ಮಿಕವಾಗಿ ಹೊರಗಡೆ, ಆದಿ ಭೌತಿಕವಾಗಿ ಹೊರಗಡೆ, ಆದಿ ದೈವಿಕ ಎಲ್ಲ ಹೊರಗಡೆ. ನನ್ನ ಒಳಗೆ ಇರ್ಬೋದು. ಮನಸ್ಸು ಗ್ರಾಹ್ಯ ಭಾಷ್ಯವಾಯಿತು, ಪ್ರಾಣ ಗ್ರಾಹ್ಯ ಭಾಷ್ಯವಾಯಿತು, ಇಂದ್ರಿಯಗಳು ಗ್ರಾಹ್ಯ ಭಾಷ್ಯವಾಯಿತು, ಶರೀರ ಹೊರಗಡೆ ಇದೆ ಗ್ರಾಹ್ಯ. ಭಾಷ್ಯ ಗ್ರಾಹ್ಯ, ಗ್ರಾಹ್ಯವಾದ ಪದಾರ್ಥ ಪುಲ್ಲಿಂಗ, ಗ್ರಾಹ್ಯ ಪದಾರ್ಥ, ಗ್ರಾಹ್ಯಂ ವಸ್ತು ಹೇಗಿದೆ? ಭಾಷ್ಯ ಪುಲ್ಲಿಂಗ ಹೊರಗಡೆ ಇದೆ. ಇದು ಆಕಾರವಾನ್, ನಾಮ ರೂಪ ಗುಣ ಧರ್ಮ ಆದಿ. ಆಕಾರವಾನ್ ಹೊರಗಡೆ ಇದೆ ಮತ್ತು ಅದಕ್ಕೊಂದು ಆಕಾರ ಇದೆ. ಪುಸ್ತಕ ಒಂದು ಆಕಾರ, ಪೆನ್ನು ಅದಕ್ಕೊಂದು ಆಕಾರ, ದೋಸೆ ಅದಕ್ಕೂ ಒಂದು ಆಕಾರ, ಶರೀರ ಅದಕ್ಕೂ ಒಂದು ಆಕಾರ. ನಾಮ ರೂಪ ಗುಣ ಧರ್ಮಗಳಿಂದ ಕೂಡಿರುತ್ತದೆ. ಅದಕ್ಕೆದು ಗ್ರಾಹ್ಯ ಪದಾರ್ಥ. ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಸುರೇಶ್ವರರು. ಅದಕ್ಕಿಂತಲೂ ಚೆನ್ನಾಗಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬರೆದಿದ್ದಾರೆ. ಗ್ರಾಹ್ಯ ಭಾಷ್ಯ ಆಕಾರವಾನ್ ಪದಾರ್ಥ ಒಂದಾಯ್ತು. ಚಿನ್ನಾಮ ಗ್ರಹಣಂ, ಗ್ರಹಣ ಅಂದ್ರೇನು? ಮನಃ ಗ್ರಹಣಂ, ಅಂತಃಕರಣಂ ಗ್ರಹಣಂ, ಚಕ್ಷು ಗ್ರಹಣಂ, ಶ್ರೋತ್ರಂ ಗ್ರಹಣಂ. ಗ್ರಹಣ ಎನ್ನುವ ಮಾತಿಗೆ ಕರಣಂ ಅಂತರ್ಥ. ಅದು ನಿಶ್ಚಯಾದಿಮತಿ, ನಿಶ್ಚಯ, ಸಂಶಯ ರಾಹಿತ್ಯ, ಜ್ಞಾನಭಾವ ಮುಂತಾಗಿರುವಂತ ಶಕ್ತಿ ಉಳ್ಳದ್ದು ಗ್ರಹಣ. ಇದಕ್ಕೆ ನಿಶ್ಚಯ ಸ್ಮರಣ ಸಂಶಯಾದಿಗಳಿಂದ ತೋರುವಂತ ಗ್ರಹಣ. ಸಂಶಯ ರೂಪವಾಗಿಯೂ ತಿಳಿಸಬಹುದು. ಈಗ ಕಣ್ಣಿನಿಂದ ಒಂದು ಪುಸ್ತಕ ನೋಡ್ತಾ ಇದೆ, ಕಣ್ಣಿಗೆ ಪರೆ ಬಂದ್ಬಿಟ್ಟಿದೆ. ಯಾವ ಪುಸ್ತಕ ಅಂದ್ರೆ ಇದು ಭಗವದ್ಗೀತಾ ಭಾಷ್ಯ ಅಂದ್ಬಿಟ್ಟೆ. ಅಲ್ಲ, ಭಗವದ್ಗೀತಾ ಭಾಷ್ಯವಲ್ಲ, ವಿವೇಕ ಚೂಡಾವಣೆ. ಕಣ್ಣಿನ ದೋಷ. ಕಣ್ಣು ಅಥವಾ ಮನಸ್ಸು ವಸ್ತುಗಳನ್ನ ಸರಿಯಾಗಿ ತಿಳಿಸಬಹುದು, ತಪ್ಪಾಗಿ ತಿಳಿಸಬಹುದು, ಸಂಶಯ ರೂಪವಾಗಿಯೂ ತಿಳಿಸಬಹುದು. ನಮ್ಮ ಅನುಭವದಲ್ಲಿ ಇದೆ ಅಲ್ವಾ? ಒಬ್ಬನಿಗೆ ಜ್ವರ ಬಂದ್ಬಿಟ್ಟಿದೆ, ನನಗೆ ರುಚಿ ಕೆಟ್ಟೋಗಿದೆ. ಅವನಿಗೆ ಪಾಯಸಕ್ಕೆ ತುಂಬಾ ಸಕ್ಕರೆ ಹಾಕಿಬಿಟ್ಟು ಕೊಡ್ತಾ ಇದ್ದೇನೆ. ಸಕ್ಕರೆ ಸಾಕ ಅಂದ್ರೆ ಗೊತ್ತಾಗ್ತಾ ಇಲ್ಲ ಅಂತ ನಾನು. ಅವನ ಜಿಕ್ಷ್ವೇಂದ್ರಿಯ ಕೆಲಸ ಮಾಡ್ತಾ ಇಲ್ಲ. ಪಾಯಸಕ್ಕೆ ಉಪ್ಪ ಕೊಟ್ಟು ತಿನ್ಬಿಡ್ತಾನೆ. ಯಾಕೆ? ರುಚಿ ಇಲ್ಲ. ಕಾರಣ ಅಂದ್ರೆ ಯಾವುದು? ನಿಶ್ಚಯ ಆದಿಮತೆ. ಈ ಸ್ವಾರಸ್ಯ ನಿಶ್ಚಯಾದಿ ಮತು ಅಲ್ಲ, ನಿಶ್ಚಯಾದಿ ಮತು. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ವ್ಯಾಕರಣ ಹೇಳಿದ್ದಾರೆ. ಬೇಕಾದಷ್ಟು
ಪಾಠ ಮಾಡುವಾಗ ಆಯಾ ಸಂದರ್ಭಕ್ಕೆ ತಕ್ಕಂತೆ ವ್ಯಾಕರಣವಿರಬಹುದು, ಮೀಮಾಂಸಾ ನ್ಯಾಯವಿರಬಹುದು, ಅಥವಾ ತರ್ಕಶಾಸ್ತ್ರದ್ದಿರಬಹುದು, ಮತ್ತೊಂದಿರಬಹುದು. ಸಮಯ ಬಂದೇ ಹೇಳ್ತಾಯಿತ್ತು. ಇಲ್ಲಿ ಸ್ವಾರಸ್ಯ, ಆದಿ ಶಬ್ದವು ಇಕಾರ ಅಂತ ಶಬ್ದ. ಇಕಾರ ಅಂತ ಶಬ್ದದ ಮುಂದೆ ವತು ಬರಬಾರದು, ಮತ್ತು ಬರಬೇಕು. ಅಕಾರ ಅಂತ ಶಬ್ದವಾಗಿದ್ದರೆ ಒತ್ತು, ಅಕಾರ ಇತರ ಶಬ್ದಾಂತವಾಗಿದ್ದರೆ ಮದ್ದು ಬರಬೇಕು ಒಂದು. ನಾನು ಉದಾಹರಣೆ ಕೊಡ್ತೇನೆ. ಪುತ್ರವಾನ್ ಕರೆಕ್ಟ್, ಪುತ್ರಮಾನ್ ತಪ್ಪು, ಧನವಾನ್ ಕರೆಕ್ಟ್, ಧನಮಾನ್ ತಪ್ಪು. ಯಾಕೆ? ಧನ ಶಬ್ದ ಪುತ್ರ ಶಬ್ದ ಅಕಾರಾಂತವಾದ್ದರಿಂದ ಇನ್ನು ಇಕಾರಾಂತ. ಬುದ್ಧಿಮಾನ್ ಕರೆಕ್ಟ್, ಬುದ್ಧಿವಾನ್ ತಪ್ಪು, ಧೇನುವಾನ್ ತಪ್ಪು, ಧೇನುಮಾನ್, ಮಾತೃಮಾನ್, ಪಿತೃಮಾನ್. ನಿಶ್ಚಯಾದಿ ಮಾನ್ ಪುಲ್ಲಿಂಗ, ನಿಶ್ಚಯಾಧಿಪತಿ ಸ್ತ್ರೀಲಿಂಗ, ನಿಶ್ಚಯಾಧಿಮತಿ ನಪುಂಸಕಲಿಂಗ. ಗ್ರಹಣಂ ಅಂದ್ರೆ ಏನು? ಕರಣಂ. ನೇತ್ರಂ ಕರಣಂ, ಚಕ್ಷು ಕರಣಂ, ಜಿಹ್ವಾ ಕರಣಂ, ಘ್ರಾಣಂ ಕರಣಂ, ಮನಃ ಅಂತಃಕರಣಂ. ಇದರ ಸ್ವಭಾವವೇನು ಅಂದ್ರೆ ನಿಶ್ಚಯಾದಿ ಧರ್ಮವತ ನಪುಂಸಕಲಿಂಗ. ನಿಶ್ಚಯ ಜ್ಞಾನವಾಗಬಹುದು, ಸ್ಮರಣೆಯಾಗಬಹುದು, ಸಂಶಯ ಜ್ಞಾನವಾಗಬಹುದು. ಇದನ್ನು ಉಂಟು ಮಾಡುವಂತಹದ್ದಕ್ಕೆ ಕಾರಣ ಎಂದು ಹೆಸರು. ನಮ್ಮ ಅನುಭವದಲ್ಲಿದೆ. ಮನಸ್ಸಿನಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ದೇನೆ, ಅವನಿಗೊಂದು ಲೆಕ್ಕ ಕೊಟ್ರೆ 5 × 6 5 ಎಷ್ಟಪ್ಪ ಅಂದ್ರೆ 40 ಅಂದ್ಬಿಡ್ತಾನೆ. ಯಾಕೆ? ಅನ್ಯತ್ರ ಮನ ಅಭೂವಂ ನಾದರ್ಶ್ಯಂ, ಅನ್ಯತ್ರ ಮನ ಅಭೂವಂ ನಾಶ್ರೌಷಂ. ಒಂದು ಸಣ್ಣ ಕಥೆ ಹೇಳ್ತೇನೆ. ಇದು 1963ನೇ ಇಸ್ವಿ ಇರಬೇಕು, 63-64ನೇ ಇಸ್ವಿ ಮಾತು. ಹೊಳೆ ನರಸೀಪುರದಲ್ಲಿ ನಾನು ಗುರು ಜೊತೆ ಇದ್ದೆ 64ರಲ್ಲಿ. ಹಾಗೊಬ್ರು ನಂಜಪ್ಪ ಭಾಗವತರು ಅಂತ ಗುರುಗಳ ಪರಮ ಭಕ್ತರು, ಅವರು ಬಂದಿದ್ರು. ಹಾಗಾಗಿ ಬರ್ತಾ ಇದ್ರು. ಅವರು ಟೀಚರ್ ಆಗಿದ್ರು, ಗುರುಗಳ ಅಪಾರವಾದ ಭಕ್ತಿ. ಅವರು ಅಲ್ಲಿ ಲೆಕ್ಚರ್ ಹಾಲಿಗೆ ಬಂದಿದ್ರು. ಗುರುಗಳು ಬಂದಿದ್ರು. ಗುರುಗಳು ನನ್ಗೇನೋ ವಿಷಯ ಹೇಳ್ತಾ ಇದ್ರು, ನಿಂತ್ಕೊಂಡು ಏನೋ ತಿಳಿಸ್ತಾ ಇದ್ರು. ಅದು ಅವರಿಗೆ ಗೊತ್ತಾಗ್ಲಿಲ್ಲ, ನಂಜ ಭಾಗವತರಿಗೆ. ಅವರು ತಮ್ಮ ಬೆನ್ನನ್ನ ಗುರುಗಳ ಕಡೆ ಹಾಕೊಂಡು ಅಲ್ಲಿ ಏನೋ ನೋಡ್ತಾ ಇದ್ದಾರೆ, ಗೊತ್ತಾಗಿಲ್ಲ ಅವರಿಗೆ. ಯಾವ ಗುರುಗಳನ್ನ ಪಾಠ ಮಾಡ್ತಾ ಇದ್ದವರು ತಿರುಗಿಕೊಂಡ್ರು ಅವ್ರ ಕಡೆಗೆ. ಅವರು ಗುರುಗಳನ್ನ ನೋಡಿದ್ರು. ಅಯ್ಯೋ ಮಹಾಪರಾಧವಾಯ್ತು, ಕ್ಷಮಿಸ್ಬೇಕು ಅಂತ ಹೇಳಿ ಅಡ್ಡ ಬಿದ್ರು ಗುರುಗಳಿಗೆ. ನಾನು ಏನ್ ತಪ್ಪಾಡಿದ್ದೆ ಸ್ವಾಮಿ ಅಂತ ಕೇಳಿದೆ. ಹುಡುಗ, ನೋಡಪ್ಪ ಗುರುಗಳು ಅಂತ ಮಾತಾಡ್ತಾ ಇದ್ದಾರೆ, ನಾನು ಗೊತ್ತಿಲ್ಲದೆ ಬೆನ್ನು ಹಾಕೊಂಡ್ಬಿಟ್ಟು ಏನೋ ನೋಡ್ತಾ ಇದ್ದೆ, ಇದಕ್ಕೆ ಮಹಾಪರಾಧ ಉಂಟಾ? ಸದ್ಗುರುವಿಗೆ ಮಾಡುವಂತ ಮಹಾದ್ರೋಹ ಅಂದ್ಬಿಟ್ಟು. ಅವ ಹೇಳಿದ ಮಾತು, ಗುರುಗಳಿಗೆ ಬೆನ್ನು ಹಾಕೊಂಡು ನಿಂತ್ಕೊಳ್ಳುವಂತ ಮಹಾಪಾಪ ಅಂದ್ಬಿಟ್ಟು ನಮಸ್ಕಾರ ಮಾಡಿ ಅವತ್ತು ರಾತ್ರಿಯವರು ಉಪವಾಸ ಮಾಡಿಬಿಟ್ರು. ನಾ ಸ್ವಾಮಿಗಳಿಗೆ ಏನು ದೊಡ್ಡ ಹೌದಪ್ಪ, ಗುರುಗಳು ಮಹತ್ವರು ಅಂತ ಇರುವಾಗ ಬೆನ್ನು ಹಾಕೊಂಡು ನಾವು ಮಾತಾಡಬಾರ್ದು, ನೋಡ್ಬಾರ್ದು, ಗೊತ್ತಿಲ್ಲ ಅವರಿಗೆ. ಯಾಕೆ ಹೇಳ್ತಾ ಇದ್ದೀನಿ? ತುಂಬಾ ಸೂಕ್ಷ್ಮ ಇದೆ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂದ್ರೆ ಬಹಳ ಗೌರವದಿಂದ ಕಾಣ್ತೇವೆ. ಶಂಕರಾಚಾರ್ಯರೇ ಅವರು ನಮ್ಮ ಭಾವನೆ. ಅದ ಮೇಲೆ ಆರ್ಗ್ಯುಮೆಂಟ್, ಡಿಸ್ಕಷನ್, ಚರ್ಚೆ ನನಗೆ ಬೇಕಾಗಿಲ್ಲ. ನೋಡಿ, ಗುರುಗಳು ಅಕಾರ ಅಂತ ಶಬ್ದವಾಗಿದ್ದರೆ ಮಾನ್ ಬರುತ್ತದೆ ಮತ್ತು ಪ್ರತ್ಯಯ. ಇಕಾರ ಅಂತ, ಉಕಾರ ಅಂತ, ರಿಕಾರ ಅಂತ ಶಬ್ದಗಳಾಗಿದ್ದರೆ ಅದಕ್ಕೆ ಮತ್ ಪ್ರತ್ಯಯ ಬರುತ್ತೆ. ವತು ಮತ್ತು ಅಂತ ಹೇಳಿದ್ರು. ಸರಿ, ಗ್ರಹಣಂ ನಾಮ
ಕಾರಣ ಅಂದ್ರೇನು? ನಿಶ್ಚಯಾಧಿಮತೆ, ನಿಶ್ಚಯ ಜ್ಞಾನವನ್ನು, ಸಂಶಯ ಜ್ಞಾನವನ್ನು, ಸ್ಮರಣೆಯನ್ನು ಉಂಟು ಮಾಡುವಂತಹದ್ದು ಗ್ರಹಣ. ಎರಡಾಯ್ತು. ಒಂದು ಗ್ರಾಹ್ಯ, ಮತ್ತೊಂದು ಗ್ರಹಣ. ಗ್ರಹಿತೃ ಒಂದು ಯಾರು? ಅವನೇ ಪ್ರಮಾತ. ಅನ್ವಯಿ ಅಹಮಿತಿ ಜ್ಞೇಯ. ಆ ಗ್ರಾಹ್ಯ ವಸ್ತುವಿನಲ್ಲಿಯೋ ಗ್ರಹಣ ಇಂದ್ರಿಯದಲ್ಲಿಯೋ ಅನ್ವಯಿ ಅನು ಅಯಿ ಅನುಸತ್ಯ ಏತಿ ಇತ್ಯನ್ವಯಿ. ಇಂಗತೌ ಧಾತು ಏತಿ ಇತಃ ಯಂತಿ ಏಷಿ ಇತಃ ಇತ ಏತಿ ಏಮಿ ಇವಃ ಇವಃ. ಅನ್ವಯಿ ಅನುಸೃತ್ಯ ಏತಿ ಇತಿ ಅನ್ವಯಿ. ನೋಡಿ ಸೂಕ್ಷ್ಮ ವಿಚಾರ. ಪ್ರಮೇಯ ವಿಷಯದಲ್ಲಿಯೋ ಪ್ರಮಾಣದ ವಿಷಯದಲ್ಲಿಯೋ ಅನ್ವಯಿ ಅನುಸರಿಸಿಕೊಂಡು ಹೋಗುತ್ತಿರುವಂತವನೇ ಅಹಂ, ಅವನೇ ಪ್ರಮಾತ್ರ. ಅನ್ವಯಿ ಅಹಂ ಇತಿ ಜ್ಞೇಯ. ಅರ್ಥ ಆಗ್ತಾ ಇದೆ ಅಲ್ವೇ? ಹೊರಗಿನ ಪದಾರ್ಥಗಳಿಗೆ ಹೆಸರು ಗ್ರಾಹ್ಯ. ಆಕಾರವಾನ್ ಪದಾರ್ಥ, ಅದನ್ನು ಅರಿಯುವಂತಹ ಕಾರಣಕ್ಕೆ ಗ್ರಹಣ ಎಂದು ಹೆಸರು. ಅದು ನಿಶ್ಚಯಾದಿ ಗುಣಗಳನ್ನು ಉಳ್ಳದ್ದಾಗಿದೆ. ಇನ್ನು ಅನ್ವಯಿ ಈ ಎರಡರಲ್ಲಿಯೂ ಕೂಡ ಅನುಸರಿಸಿಕೊಂಡು ಹೋಗುತ್ತಿರುವ ಅಹಂಕಾರಕ್ಕೆ ಅಹಂ ಎಂದು ಹೆಸರು. ಪ್ರಮಾತ್ರ ಪ್ರಮಾಣ ಪ್ರಮೇಯ ಸಂಖ್ಯಾಪುಡಿ. ಇನ್ನು ನಾನು ಯಾರು? ಆತ್ಮ ಅದು ಸಾಕ್ಷಿ. ಹಬ್ಬ ಪ್ರಮಾತ್ರವಾದವನು ಪ್ರಮಾಣಗಳನ್ನ ಬಳಸಿಕೊಂಡು ಪ್ರಮೇಯಗಳನ್ನ ನೋಡುತ್ತಿದ್ದಾನೆ ಎನ್ನುವುದನ್ನ ಧ್ರುವ ಕೂಟಸ್ಥನಾಗಿಟ್ಟುಕೊಂಡು ಯಾವಾಗಲೂ ಸಾಕ್ಷಿ ಸಾಕ್ಷಿ ಎನ್ನುವ ಮಾತಿಗೆ ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯ ವ್ಯಾಕರಣ. ಸಾಕ್ಷಾತ್ ದ್ರಷ್ಟ, ಕೂಟಸ್ಥ ದ್ರಷ್ಟ, ಅವಿಕಾರಿ ದ್ರಷ್ಟ, ಧ್ರುವ ದ್ರಷ್ಟ. ಧ್ರುವ ವಿಕಾರವಿಲ್ಲದೆ ಸದಾ ಯಾವಾಗಲೂ ಆತ್ಮನು ಸಾಕ್ಷಿಯಾಗಿ. ಕಣ್ಣು ರೂಪವನ್ನ ನೋಡ್ತಾ ಇದೆ. ಪ್ರಮಾದವಾಗಿರುವ ನಾನು ಕಣ್ಣಿನ ಸಹಾಯದಿಂದ ರೂಪವನ್ನ ಈ ಮೂರನ್ನೂ ಕೂಡ ಬೆಳಗುತ್ತಿರುವಂತಹ ಆತ್ಮನೇ ತಾನು ಎಂದು ತಿಳಿದುಕೊಳ್ಳಬೇಕು. ಇದು ತ್ವಂಪದದ ನಿಜವಾದ ಅರ್ಥ ಅಂತ ತಿಳ್ಕೊಳ್ಬೇಕು. ನಾನು ಕಿವಿಗಳೆಂಬ ಕಾರಣಗಳನ್ನು ಬಳಸಿಕೊಂಡು ನೈಶ್ವರ ಸಿದ್ಧಿ ಎನ್ನುವಂತ ಉಪನ್ಯಾಸವನ್ನು ಕೇಳ್ತಾ ಇದ್ದೇನೆ ಅಂತ ಯಾವಾತನು ಕೂಟಸ್ಥನಾಗಿ ಬೆಳಗುತ್ತಿದ್ದಾನೆಯೋ ಅವನೇ ಆತ್ಮ. ನೋಡಿ, ಆತ್ಮ ಪ್ರಮಾತೃ ಪ್ರಮಾಣ ಪ್ರಮೇಯ ನಾಲ್ಕು ಪದಾರ್ಥಗಳು, ನಾಲ್ಕನ್ನು ಹಂಚಿಬಿಟ್ಟು ಪ್ರಮಾತೃವಾಗಿರುವಂತವನು ಅಹಮಿತಿ ನಾನು ಅಂತ ಹೇಳ್ತಾ ಇದ್ದಾನೆ. ಪ್ರಮಾಣ ಎನ್ನುವಂತಹದ್ದು ನಿಶ್ಚಯಾದಿಮತ್ ಕಾರಣಂ. ಈ ಪ್ರಮಾಣದಿಂದ ಪ್ರಮಾತೃವಾದ ನಾನು ಪ್ರಮೇಯವಾಗಿರುವ ಭಾಷ್ಯ ವಸ್ತುಗಳನ್ನ ತಿಳ್ಕೊತಾ ಇದೆ. ಈ ಮೂರನ್ನೂ ಕೂಡ ಧ್ರುವ ಅವಿಕಾರಿಯಾಗಿ ಬೆಳಗುತ್ತಿರುವಂತಹ ಸಾಕ್ಷಿ, ಸಾಕ್ಷಿಯಾದ ಆತ್ಮನೇ ಅಹಂ. ಈ ಆತ್ಮನನ್ನೇ ಕುರಿತು ಉಪನಿಷತ್ತುಗಳಲ್ಲಿ ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಮುಂತಾದ ಕಡೆಗಳಲ್ಲಿ ತಿಳಿಸುತ್ತಿದ್ದಾನೆ. ಒಂದು ವಾಕ್ಯ, ಪ್ರಮಾತಾ ಚ ಪ್ರಮಾಣಂಚ ಪ್ರಮೇಯೋ ನಿಶ್ಚಿತಿಸ್ತಥಾ ಯತ್ಸಾ ನಿತ್ಯಾತ್ಮ ಸಿದ್ಧ್ಯಂತಿ ತತ್ಸಿದ್ಧೌ ಕಿಮಪೇಕ್ಷ್ಯತೆ. ಇದು ವಾರ್ತಿಕ ಸುರೇಶ್ವರಾಚಾರ್ಯರ ಮಾತು. ಎಲ್ಲಾದ್ರೂ ಬರ್ದೀನ ಅಂತ ಜ್ಞಾಪಕ ಇಲ್ಲ, ಜ್ಞಾಪಕ ಇಟ್ಕೊಬಿಟ್ಟು ಶ್ಲೋಕ ಹೇಳ್ತಂತೆ.
ಪೂಜ್ಯ ಸದ್ಗುರುಗಳು ಎಷ್ಟು ವಿಷಯ ಹೇಳಿದ್ದಾರೆ ಸ್ವಾಮಿ. ರಾಮ್ 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 ರಾಮ. ಪ್ರಮಾತ ಚ ಪ್ರಮಾಣಂಚ ಪ್ರಮೇಯ ಪ್ರಮಿತಿಸ್ತಥಾ ಪ್ರಮೇಯೋ ನಿಶ್ಚಿತಿಸ್ತಥಾ ಯತ್ಸಾನ್ನಿಧ್ಯಾತ್ ಪ್ರಸಿದ್ಧಂತಿ ತತ್ಸಿದ್ಧೌ ಕಿಮಪೇಕ್ಷ್ಯತೆ. ಸ್ವರೀಶ್ವರಾಚಾರ್ಯರ ಒಂದು ವಾರ್ಷಿಕ ಶ್ಲೋಕ. ಇದು ಎರಡು ತರಹ ಇದೆ, ಸಾವಧಾನವಾಗಿ ಕೇಳಿ. ಪ್ರಮಾತ ಚ ಪ್ರಮಾಣಂಚ ಪ್ರಮೇಯ ಪ್ರಮಿತಿಸ್ತಥಾ ಯತ್ಸಾನ್ನಿಧ್ಯಾತ್ ಪ್ರಸಿದ್ಧಂತಿ ತತ್ಸಿದ್ಧೌ ಕಿಮಪೇಕ್ಷ್ಯತೆ. ಒಂದು ಪಾಠ. ಮತ್ತೊಂದು ಪಾಠ. ಪ್ರಮಾತ ಚ ಪ್ರಮಾಣಂಚ ಪ್ರಮೇಯೋ ನಿಶ್ಚಿತಿಸ್ತಥಾ ಯತ್ಸಾನ್ನಿಧ್ಯಾತ್ ಪ್ರಸಿದ್ಧಂತಿ ತತ್ಸಿದ್ಧೌ ಕಿಮಪೇಕ್ಷ್ಯತೆ. ಬಾ, ಪರಮ ಪೂಜ್ಯ ಆ ಶ್ಲೋಕ ಪಾಠ ಮಾಡುವಾಗ ಹೇಳ್ಕೊಟ್ಟು ಹೇಳಿದೆ. ಹೇಳಪ್ಪ ಅಂದ್ರು. ನಾನು ಮಾರನೇ ದಿನ ಹೇಳ್ಬೇಕಾದ್ರೆ ಶ್ಲೋಕ ಹೇಳೊಂದು ಗುರುಗಳು ಹಿಂದಿನ ದಿವಸ ಪಾಠ ಮಾಡಿರ್ತಾರೆ, ಒಪ್ಪಿಸ್ಬೇಕಲ್ಲ. ಶ್ಲೋಕ ಹೇಳಿದೆ. ಪ್ರಮಾತ ಚ ಪ್ರಮಾಣಂಚ ಪ್ರಮೇಯ ಪ್ರಮಿತಿಸ್ತಥಾ ಯತ್ಸಾನ್ನಿಧ್ಯಾತ್ ಪ್ರಸಿದ್ಧಂತಿ. ತಪ್ಪು ಅಂದ್ಬಿಟ್ರು. ಮತ್ತೆ ಗುರು ಹೇಳಿದ್ರು ಯತ್ಸಾನ್ನಿಧ್ಯಾತ್ ಪ್ರಸಿದ್ಧಂತಿ ಅಂದ್ರು. ನಾನು ಯತ್ಸಾನ್ನಿಧ್ಯಾತ್ ಪ್ರಸಿದ್ಧಂತಿ ಅಂತ ಹೇಳಿದೆ. ತಪ್ಪು, ನಾನು ಹೇಳ್ತಾ ಇಲ್ಲ ಅನ್ಬಿಟ್ರು. ಗುರುಗಳು ಯತ್ಸಾನ್ನಿಧ್ಯಾತ್ ಪ್ರಸಿದ್ಧಂತಿ ಅಂತ ಹೇಳಿದ್ದಾರೆ. ನಾನು ಕೂಡ ಯತ್ಸಾನ್ನಿಧ್ಯಾತ್ ಪ್ರಸಿದ್ಧಂತಿ ಅಂತ ಹೇಳ್ತಾ ಇದ್ದೀನಿ. ಹಾಗಲ್ಲ, ಹೇಳ್ತೀನಿ ಕೇಳು. ಯತ್ಸಾನ್ನಿಧ್ಯಾತ್ ಪ್ರಸಿದ್ಧಂತಿ ಗಟ್ಟಿ ಹೇಳಿದ್ರು. ಅಲ್ಲಿ ಎತ್ತನ್ನುವಂತಹ ಶಬ್ದವನ್ನ ಒತ್ತಿ ಗಟ್ಟಿಯಾಗಿ ಹೇಳ್ಬೇಕು, ಅದೇ ಮುಖ್ಯ ಅಂದ್ರು. ನೋಡಿ, ಆ ಶ್ಲೋಕದಲ್ಲಿ ಬೇರೆ ಮುಖ್ಯವಲ್ಲ. ಪ್ರಮಾತ ಚ ಪ್ರಮಾಣಂಚ ಪ್ರಮೇಯ ಪ್ರಮಿತಿಸ್ತಥಾ ಮುಖ್ಯವಲ್ಲ. ಯತ್ಸಾನ್ನಿಧ್ಯಾತ್ ಪ್ರಸಿದ್ಧಂತಿ ಯಸ್ಯ ಆತ್ಮನಃ ಸಾನ್ನಿಧ್ಯಾತ್ ಏತೆ ತ್ರಯಃ ಪ್ರಸಿದ್ಧಂತಿ ತತ್ಸಿದ್ಧೌ ಕಿಮಪೇಕ್ಷತೆ ಅಂತ ಒತ್ತಿ ಹೇಳ್ಬೇಕಪ್ಪ ಮಗು. ಆಯ್ತು ಗುರು, ನಿಮ್ಮ ಆಶೀರ್ವಾದ. ನೋಡಿ, ಪಾಠ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಗುರುಗಳು. ನನಗೋಸ್ಕರವಾಗಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಆ ವಯೋವೃದ್ಧರಾಗಿ ಆ ವಾರ್ಧಕ್ಯದಲ್ಲೂ ಕಷ್ಟವನ್ನ ಲೆಕ್ಕಿಸದೆ ಪಾಠ ಮಾಡಿದ್ದಾರೆ ಸ್ವಾಮಿ. ಹೇಗೆ ಓದ್ಬೇಕು ಹೇಳ್ತೀನಿ ನೋಡಿ. ಈಗ ಬರ್ಕೊಂಬಡಿ ಶ್ಲೋಕವನ್ನ. ರಾಜಣ್ಣವ್ರು ಹೇಳ್ತಾ ಇದ್ದಾರೆ, ಸುರೇಶ್ವರ ಸಂವತ್ಸರದಲ್ಲಿ ಇದೆ ಅಂತ. 73ನೇ ಪುಟ. ಪ್ರಮಾತ ಚ ಪ್ರಮಾಣಂಚ ಪ್ರಮೇಯೋ ನಿಶ್ಚಿತಿಸ್ತಥಾ ಪ್ರಮಾತ ಚ ಪ್ರಮಾಣಂಚ ಪ್ರಮೇಯ ಪ್ರಮಿತಿಸ್ತಥಾ ಯತ್ಸಾನ್ನಿಧ್ಯಾತ್ ಪ್ರಸಿದ್ಧಂತಿ ತತ್ಸಿದ್ಧೌ ಕಿಮಪೇಕ್ಷತೆ. ಏನು ಗುರುಗಳ ವಾಕ್ಯ. ಸ್ವರೇಶ್ವರಾಚಾರ್ಯರು ಬರ್ದಿರ್ಬೋದು. ಅವ್ರು ಬರ್ದಿರೋ ಸಮುದ್ರದಂತೆ ಇದೆ. ಸಮುದ್ರದ ಒಳಗಡೆ ಹೋಗಿ ಅದರಿಂದ ಇಂಥ ರತ್ನಪ್ರಾಯವಾದ ಶ್ಲೋಕಗಳನ್ನ ಎತ್ಕೊಂಡು ಬಂದು ಉಪದೇಶ ಮಾಡಿದ್ದಾರೆ. ಅಂತ ಗುರುಗಳಿಗೆ ಏನ್ ಕೊಟ್ಟರು ಕಮ್ಮಿ. ಶ್ಲೋಕ ಕರ್ತಾ ಇರ್ತೇನೆ. ಪ್ರಮಾತ ಚ ಪ್ರಮಾಣಂಚ ಪ್ರಮೇಯ ಪ್ರಮಿತಿಸ್ತಥಾ 4. ಯತ್ಸಾನ್ನಿಧ್ಯಾತ್ ಯಾವ ಆತ್ಮನ ಸನ್ನಿಧಾನದಿಂದ ಪ್ರಮಾತ್ರವು ಪ್ರಮಾತ್ರವಾಗಿದ್ದಾನೆಯೋ, ಯಾವ ಆತ್ಮನ ಸನ್ನಿಧಾನದಿಂದ ಪ್ರಮಾಣವು ಪ್ರಮಾಣವಾಗಿದೆಯೋ, ಯಾವ ಆತ್ಮನ ಸನ್ನಿಧಾನದಿಂದ ಪ್ರಮೇಯವು ಪ್ರಮೇಯವಾಗಿದೆಯೋ, ಯಾವ ಆತ್ಮನ ಸನ್ನಿಧಾನದಿಂದ ಪ್ರಮಾತ್ರವಾದವನು ಪ್ರಮಾಣಗಳಿಂದ ಪ್ರಮೇಯವನ್ನು ತಿಳಿದುಕೊಂಡು ಪ್ರಮಿತಿ ಎನ್ನುವಂತ ಫಲವನ್ನು ಹೊಂದುತ್ತಿದ್ದಾನೆಯೋ, ಈ 4 ಕೂಡ ಯತ್ಸಾನ್ನಿಧ್ಯಾತ್ ಯಾವ ಆತ್ಮನ ಸನ್ನಿಧಾನದಿಂದ ಮಾತ್ರವಾಗ್ತಾ ಇದೆಯೋ ಅಂಥ ಆತ್ಮನೇ ನಾನು. ಇಂಥ ನನ್ನನ್ನ
ಪ್ರಮಾಣಗಳಿಂದ ಸಿದ್ಧ ಮಾಡಬೇಕಾ? ಇಲ್ಲ. ಈಗ ರಾಷ್ಟ್ರಪತಿಗಳಿರುವುದರಿಂದ ಒಬ್ಬನು DC, ಮತ್ತೊಬ್ಬನು MLA, ಮತ್ತೊಬ್ಬನು MP ಅಂತ ಇದ್ದಾರೆ. ಇವರು ರಾಷ್ಟ್ರಪತಿ ಸತ್ಯಭೆ ಮಾಡಬೇಕಾ? ಇಲ್ಲ. ಅದೇ ರೀತಿಯಲ್ಲಿ ಪ್ರಮಾಣ ಪ್ರಮೇಯ ಪ್ರಮಿತಿಗಳೆಲ್ಲವೂ ಆತ್ಮನಿಂದ ಸಿದ್ಧವಾಗ್ತವೆ. ಭಾಷ್ಯ ಆಕಾರವಾನ್ ಗ್ರಾಹ್ಯ ನಿಶ್ಚಯಾಧಿಪತೆ ಗ್ರಹಣ ಅನ್ವಯಿ ಅಹಂ ಸಾಕ್ಷಿತೋ. ಈ 4ಕ್ಕೂ 3ಕ್ಕೂ ಕೂಡ ಸಾಕ್ಷಿಯಾಗಿರುವ ಯಾರು? ಆತ್ಮ ನಾನೇ. 3ಕ್ಕೂ ಸಾಕ್ಷಿಯಾಗಿದ್ದೇನೆ. ನನ್ನಿಂದಲೇ ಗ್ರಾಹ್ಯ, ಗ್ರಹಣ, ಗ್ರಹೀತಿ ಎಲ್ಲವೂ ಸಿದ್ಧವಾಗ್ತಾ ಇದೆ. ನಾನು ಧ್ರುವ ಕೂಟಸ್ಥ ನಿತ್ಯನಾಗಿದ್ದೇನೆ, ನನಗೆ ವಿಕಾರಿಗಳೇ ಇಲ್ಲ. 244ನೇ ಪುಟ. ಶೋಧಿತ ತ್ವಂ ಪದಾರ್ಥಸ್ಯ ಅದ್ವೈತತಾ. ನೋಡಿ, ಶೋಧಿತತ್ವಂ ಅಲ್ಲ, ಶೋಧಿತತ್ವಂ ಪದಾರ್ಥಸ್ಯ ಅಲ್ಲ, ಶೋಧಿತ ತ್ವಂ ಪದಾರ್ಥಸ್ಯ ಅದ್ವೈತತಾ. ಆ ಹೆಡ್ಡಿಂಗ್ ಕೊಡ್ತಾರಲ್ಲ, ಹೆಡ್ಡಿಂಗ್ ನೋಡಿದ್ರೆ ಭಗವಾನ್ ಸ್ವರೇಶ್ವರಾಚಾರ್ಯ ಹೇಳ್ತಾರೆ, ನಾನೇ ನೀನು ಗಣಪ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಲ್ಲಿ ನಾವುಗಳು ಸುರೇಶ್ವರಾಚಾರ್ಯರನ್ನೇ ಕಾಣಬೇಕು. ದಷ್ಟಾದೇಹೆ ಅಸಾಧಾರಣ ರೂಪ ಜ್ಞಾಪನಾಯ ಆಹ ಗ್ರಾಹ್ಯ ಆಕಾರವಾನ್ ಭಾಷ್ಯ ಗ್ರಹಣಂ ನಿಶ್ಚಯಾದಿಮತ್ ಕರಣಂ ಅಹಮಿತಿ ಅನ್ವಯಿ ಜ್ಞೇಯ ಸಾಕ್ಷೀತು ಧ್ರುವ ಸದಾ ಆತ್ಮ ಅಂತ ಆಗಿದೆ. ಮುಂದಕ್ಕೆ ಹೋಗೋಣ. 244ನೇ ಪುಟದಲ್ಲಿ ಕೆಳಗಿನ ಶ್ಲೋಕ, 245ನೇ ಪುಟದಲ್ಲಿ ಗುರುಗಳ ಕೇಶಪಾಲಿ ಬರ್ತೇನೆ. ಸಾಕ್ಷಿಣ ಗ್ರಾಹಕಾದಿ ವಿಲಕ್ಷಣತ್ವ. ಸಾಕ್ಷ್ಯ ಸ್ವರೂಪನಾದ ಆತ್ಮನು ಗ್ರಾಹ್ಯ, ಗ್ರಾಹಕ, ಗ್ರಹಣ ಈ 3ಕ್ಕಿಂತಲೂ ವಿಲಕ್ಷಣನಾಗಿದ್ದಾನೆ. ಅತ ಇದಾನೀಂ ಸಾಕ್ಷಾತ್ಮನಃ ಶೋಧಿತತ್ವಂ ಪದಾರ್ಥತಾಂ ವಕ್ತುಂ ತದ್ಭ್ಯಾಂ ತದ್ಭಾಸ್ಯ ಗ್ರಾಹ್ಯಾದಿ ತಯ ಸ್ವರೂಪಂ ತಾವತ್ ಅನುವದತಿ ತದಾ ದ್ರಷ್ಟಾದೇಃ ಇತಿ. ದ್ರಷ್ಟದರ್ಶನ ದೃಶ್ಯಾನಾಮಿತ್ಯೇತತ್. ಭಾಷ್ಯಃ ಇತಿ ಭಾಷ್ಯಃ ಆಧ್ಯಾತ್ಮಿಕಾಭ್ಯಾಂ ಗೃಹೀತು ಗ್ರಹಣಾಭ್ಯಾಂ ಪರಾಗ್ಭೂತಃ ಆಕಾರವಾನ್ ಸಾಮಾನ್ಯ ವಿಶೇಷವಾನ್ ಗ್ರಾಹ್ಯಃ ಗೋಚರಃ ವಿಷಯಃ ವಿಜ್ಞೇಯಃ. ಗ್ರಾಹ್ಯವಾದ ಪದಾರ್ಥವು ಅತ್ಯಂತ ಭಿನ್ನವಾಗಿದೆ. ಆಧ್ಯಾತ್ಮಿಕವಾಗಿರುವ ಗ್ರಹೀತೃ ಗ್ರಹಣಗಳಿಗಿಂತ ಪರಾಭೂತ ಹೊರಗಡೆ ಇದೆ. ಒಬ್ಬ ಗ್ರಹೀತ ನಾನು ಹೊರಗಡೆ ಇದ್ದೇನೆ, ಗ್ರಹಣ ಹಿಂದೆ ಹೊರಗಡೆ ಇದೆ. ಎರಡಕ್ಕಿಂತಲೂ ಕೂಡ ಭಾಷ್ಯ ಆಕಾರವನ್ನುಳ್ಳಂಥ ಭಾಷ್ಯ ಜ್ಞೇಯವು ಬೇರೆಯಾಗಿದೆ. ಗ್ರಹಣಂ ದರ್ಶನಂತು ನಿಶ್ಚಯಾದಿಮತಿ. ನಿಶ್ಚಯಾದಿ ನಿಶ್ಚಯ ಸ್ಮರಣ ಸಂಶಯ ಆದಿರೂಪೇಣ ವಿಭಕ್ತಂ ಜ್ಞಾನಂ. ಜ್ಞಾನವು ನಿಶ್ಚಯ ಜ್ಞಾನ, ಸ್ಮರಣ ಜ್ಞಾನ, ಸಂಶಯ ಜ್ಞಾನ ಮತ್ತು ಸಮ್ಯ ಜ್ಞಾನ ಮುಂತಾದ ರೂಪದಿಂದ ವಿಭಕ್ತಂ ಹರಡಿಕೊಂಡಿದೆ. ಅನ್ವಯಿ ತೇಷು ನಿಶ್ಚಯಾದಿರೂಪೇಣ ಜನ್ಮ ವಿನಾಶವತ್ವ ಅಹಂ ನಿಶ್ಚಿನೋಮಿ, ಅಹಂ ಸ್ಮರಾಮಿ, ಅಹಂ ಸಂಶಯೇ ಇತಿ ಯಃ ಅಹಂ ರೂಪೇಣ ಅನ್ವೇತಿ ಸಹ ಗೃಹೀತ ದ್ರಷ್ಟ ಇತಿ ಜ್ಞೇಯಃ. ಚಿಕ್ಕ ಮಕ್ಕಳಿಗೆ ಅಮ್ಮ ಪ್ರೀತಿಯಿಂದ
ತುತ್ತನ್ನು ಹಾಕುವಂತೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನೈಷಮ ಸಿದ್ಧಿಯ ಶ್ಲೋಕಕ್ಕೆ ತುಂಬಾ ಮುದ್ದಾಗಿ ಅರ್ಥ ಬರೀತಾ ಇದ್ದಾರೆ. ಅನ್ವಯ ಎನ್ನುವ ಮಾತಿಗೆ ಈ ಗ್ರಾಹ್ಯದಲ್ಲಿಯೂ ಗ್ರಹಣದಲ್ಲಿಯೂ ಕೂಡ ಹೊಂದ್ಕೊಂಡಿಟ್ಕೊಂಡು ನಿಶ್ಚಯಾದಿ ರೂಪೇಣ ನಿಶ್ಚಯ ಮುಂತಾದ ರೂಪದಿಂದ ಜನ್ಮ ವಿನಾಶ ವಸ್ತು ಜನ್ಮ ವಿನಾಶವನ್ನ ಉಳ್ಳಂತಹ ಗ್ರಾಹ್ಯ ಮತ್ತು ಗ್ರಹಣಗಳಲ್ಲಿ ಅಹಂ ನಿಶ್ಚಿನೋಮಿ ನಾನು ನಿಶ್ಚಯ ಮಾಡುತ್ತಿದ್ದೇನೆ, ಅಹಂ ಸ್ಮರಾಮಿ ನಾನು ಸ್ಮರಿಸುತ್ತೇನೆ, ಅಹಂ ಸಂಶಯೇ ನಾನು ಸಂಶಯ ಪಡುತ್ತೇನೆ ಮುಂತಾದ ರೂಪದಿಂದ ಅಹಂ ರೂಪೇಣ ಅನ್ವೇತಿ ಯಾವನು ಅಹಂ ರೂಪದಿಂದ ಅನ್ವೇತಿ ಅನುಸರಿಸಿಕೊಂಡು ಬರ್ತಾ ಇದ್ದಾನೋ ಅವನೇ ಗ್ರಹೀತವಾಗಿರುವವನು. ಗ್ರಹೀತಾನ್ ಗೃಹಾತೀತಿ ಗ್ರಹೀತ ಅವನಿಗೆ ಮತ್ತೊಂದು ಹೆಸರು ಪಶ್ಯತೀತಿ ದ್ರಷ್ಟ. ಮೂರಾಯ್ತು. ಎಷ್ಟು ಆತ್ಮ ತೇಷು ಆಗಮಾಪಾಯೇಷು ಸ್ವಯಂ ಧ್ರುವ ಯಾವ ಆತ್ಮ ಇದ್ದಾನ ಇವನಾದರೂ ಆಗಮಾಪಾಯೇಷು ತೇಷು ಆಗಮ ಅಪಾಯಿ ಆಗಮಾಪಾಯಿನೋ ನಿತ್ಯ ತಾಂತ್ರಿಕ ಭಾರತ ಬರುತ್ತವೆ ನಾಶವಾಗುತ್ತಿವೆ ಹೋಗುತ್ತಿವೆ. ಯಾವುದು ಪ್ರಮಾತ್ರ ಪ್ರಮಾಣ ಪ್ರಮೇಯ ಇವುಗಳು ಬದಲಾವಣೆಯಾಗುತ್ತಿರುವಾಗ ಯಾವ ಆತ್ಮನು ಸ್ವಯಂ ಧ್ರುವ ತಾನು ಮಾತ್ರ ಧ್ರುವನಾಗಿದ್ದಾನೆಯೋ ಅವನೇ ಸಾಕ್ಷಿ, ಅವನೇ ಪದಾರ್ಥದ ನಿಜ ಸ್ವರೂಪ. ನೋಡಿ, ಇವನು ಅನ್ನುವಂಥವನು ಶೋಧಿತ ಪದಾರ್ಥ ಸ್ವರೂಪವನ್ನು ಚೆನ್ನಾಗಿ ಶೋಧನೆ ಮಾಡಲಾಗಿ ಇವನೇ ಅದ್ವೈತ ಸ್ವರೂಪನಾದ ಆತ್ಮನಾಗಿದ್ದಾನೆ. ಇದಕ್ಕೆ ವಸ್ತುತಂತ್ರ ಜ್ಞಾನಂ. ಗುರುಗಳ ಹತ್ತಕ್ಕೆ ಹೋಗಿ ನಮಸ್ಕಾರವನ್ನ ಮಾಡಿ ಗುರುಗಳನ್ನ ಉಪದೇಶ ಮಾಡಿ ಅಂತ ಕೇಳಿದಾಗ ಸದ್ಗುರು ಉಪದೇಶ ಮಾಡ್ತಾರೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನ. ಜ್ಞಾನಿಗಳು ತತ್ವದರ್ಶಿಗಳು ಆಗಿರುವಂತಹ ಸದ್ಗುರುಗಳು ಮುಮುಕ್ಷುಗಳಿಗೆ ಉಪದೇಶಂತೆ ಜ್ಞಾನಂ ಜ್ಞಾನೋಪದೇಶವನ್ನು ಮಾಡುತ್ತಾರೆ. ಈ ಜ್ಞಾನಕ್ಕೆ ವಸ್ತುತಂತ್ರ ಜ್ಞಾನ. ಈ ಶ್ಲೋಕವನ್ನ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಮಾತು ಹೇಳ್ಕೊಂಡು ಇಲ್ಲಿ ಗೀತಾಚಾರ್ಯ ಹೇಳ್ತಾ ಇದ್ದಾನೆ. ಉಪದೇಶಂತಿತೆ ಜ್ಞಾನಂ ಜ್ಞಾಪಕ ಇಟ್ಕೊ. ಉಪದೇಶಂತಿತೆ ಜಪಂ ಉಪದೇಶಂತಿತೆ ಪೂಜಾಂ ಉಪದೇಶಂತಿತೆ ಧ್ಯಾನಂ ಉಪದೇಶಂತಿತೆ ಯಾತ್ರಾಂ ಉಪದೇಶಂತಿತೆ ಮತ್ತ ನಮಸ್ಕಾರ ಉಪದೇಶಂತಿತೆ ಜ್ಞಾನಂ. ಮುಮುಕ್ಷುಗಳಿಗೆ ಬೇಕಾದದ್ದು ಜ್ಞಾನ. ಸಕಲ ಮಾನವರಿಗೂ ಬೇಕಾಗಿರುವಂತಹ ಸಂಪತ್ತು ಆತ್ಮಜ್ಞಾನ. ಆತ್ಮಜ್ಞಾನಕ್ಕೆ ಇದು ವಸ್ತುತಂತ್ರ ಜ್ಞಾನ. ಇದು ಸಾರ್ವತ್ರಿಕವಾದದ್ದು, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದ್ದು. ಇಂತಹ ಜ್ಞಾನವನ್ನ ಉಪದೇಶ ಮಾಡುತ್ತಾರೆ. ಶ್ರದ್ಧಾವಾಂಧವತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಜರೇಣಾಧಿಗಚ್ಚತಿ. 4:39 4:34 ಶ್ಲೋಕ. ಎಷ್ಟು ಆತ್ಮವಿಧಾನ ಅವನನ್ನು ತೇಷು ಆಗಮಾಪಾಯಿಷು. ಈ 3 ಗ್ರಹಣ ಗ್ರಾಹ್ಯ ಅಹಂ ಆಗಮ ಅಪಾಯಿಷು ಬಂದು ಹೋಗ್ತಾ ಇರುತ್ತೆ.
ಇದರಲ್ಲಿ ತಾನು ಸ್ವಯಂಭುವ ಜಲಸ್ವರೂಪನಾಗಿದ್ದಾನೆ. ಸಹ ಸಾಕ್ಷಿ ಗ್ರಾಹ್ಯಾದಿ ಸ್ಥಿತಯ ವಿಲಕ್ಷಣ ರಾಮ ಗ್ರಾಹ್ಯಮುದ್ದಾಗಿರುವ ತ್ರಿಪುಟಿಗಿಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ ಅಂತಾಯಿತು. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. गुरु ब्रह्म रूप जानो शिव का स्वरूप मानो. गुरु ब्रह्म रूप जानो शिव का स्वरूप मानो. गुरु के समान नहीं दूसरा जहान में. गुरु ब्रह्म रूप जानो शिव का स्वरूप मानो. गुरु के समान नहीं दूसरा जहान में. गुरु ब्रह्म रूप जानो शिव का स्वरूप मानो. पाप से बचावे गुरु ज्ञान से सिखावे गुरु. पाप से बचावे गुरु ज्ञान से सिखावे गुरु. ब्रह्म से मिलावे गुरु तुरीय पद ज्ञान में. ब्रह्म से मिलावे गुरु तुरीय पद ज्ञान में. गुरु ब्रह्म रूप जानो शिव का स्वरूप मानो. शिव का स्वरूप मानो. यह श्रुति वेद कहता गुरु बिना ज्ञान कैसा. यह श्रुति वेद कहता गुरु बिना ज्ञान कैसा. ज्ञान बिना मुक्ति कैसी आवे तेरे ध्यान में. ज्ञान बिना मुक्ति कैसी आवे तेरे ध्यान में. गुरु ब्रह्म रूप जानो शिव का स्वरूप मानो. छल कपट त्याग दीजे गुरु जी की सेवा कीजे. छल कपट त्याग दीजे गुरु जी की सेवा कीजे. सद्गुरु की चरण लीजे खेलिए मैदान में. सद्गुरु की श्री गुरु की सद्गुरु की चरण लीजे खेलिए मैदान में. गुरु ब्रह्म रूप जानो शिव का स्वरूप मानो. गुरु के समान नहीं दूसरा जहान में. गुरु ब्रह्म रूप जानो शिव का स्वरूप मानो. शिव का स्वरूप मानो. शिव का स्वरूप